ನಂಗೆ ಬೇಡಪ್ಪ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೆಕ್ಸಿ ಆಗಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಕೆಫೆ ಹೋಗ್ತಾ ಇದೀವಿ. ಅವಳು ಬಂದು ನಿಂತಿದೆ. ಇವತ್ತು ಸೋಲೋ ಅಲ್ಲ, ನಾನು ಮತ್ತೆ ನಮ್ಮ ಅಕ್ಕ ಹೋಗ್ತಿದ್ದೀವಿ. ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಸೌಂಡು ಬಂದೇ ಬರುತ್ತೆ. ಮತ್ತೆ ನನಗೆ ಕೊಳ್ಸ್ಕೊಂಡಿದ್ಲು. ಚೆನ್ನಾಗಿಲ್ವಾ? ನೀನು ಹಾಕೋಗಳೇ ಬರ್ದಾಗಿತ್ತು ಅದು. ಯಾರು ನೋಡ್ತಾರೆ? ಈ ಜಿಲ ಕೈ ಎತ್ಕೊಂಡಿರೋ ಥರ ಇದೆ. ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತು ಕಣೆ ಗೈಸ್. ನಾವು ಕೆಫೆಗೆ ರೀಚ್ ಆಗಿದ್ದೀವಿ. ಆಮೇಲೆ ರೇಟಿಂಗು 4.6 ತೋರಿಸ್ತು. ಅದೊಂದು ನೋಡಿದ್ವಲ್ಲ, ಅದು ರೇಟಿಂಗ್ 4.4 ತೋರಿಸ್ತು. ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋಣ ಮೇಲೆ. ಅಯ್ಯೋ ಚೆನ್ನಾಗಿರಲ್ಲಪ್ಪ. ಪತ್ತ ಮಾಡಿ ಕರ್ಕೊಂಬಂದಿದ್ದೀನಿ ಇಲ್ಲಿಗೇನೆ. ನಾನು ಹೋಗ್ತೀನಿ ಫಸ್ಟು, ನೀನು ಹೋಗ್ತೀಯ? ಅಲ್ಲ, ನಾನು ಫಸ್ಟ್, ನೀನು ಹೋಗಿ ಫಸ್ಟು. ನಾನು ಹಿಂದೆಯಿಂದ ಬ್ಲಾಗ್ ಮಾಡ್ಕೊಬರ್ತೀನಿ. ಹಾಯ್. ತಿನ್ಬಿಡೋಣ ಫಸ್ಟ್. ಯಾಕೆ ಒಂದ್ಸಲಿ ನೋಡು. ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಚೆನ್ನಾಗ್ ಬರ್ತಿದ್ಯಾ ಇಲ್ಲಿ? ಇಲ್ಲಿ ಕೂತ್ಕೊಳ್ಳೋಣ. ಬೇಡ ನಿಮಗೆ, ಅದೇ ಚೆನ್ನಾಗಿತ್ತು. ಕತ್ಲೆ ಆಚೆನೆ ಕೂತ್ಕೋತೀವಿ ಗೈಸ್. ತುಂಬಾ ಬೆಳಕಿದೆ ಅಲ್ಲಿ, ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ವಿಡಿಯೋಸ್ ಎಲ್ಲ. ಸೊ ಅದಕ್ಕೆ ಆಚೆ ಕೂತಿದ್ದೀವಿ. ಒಳಗಡೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಬೆಳಕಷ್ಟು ಬರಲ್ಲ, ವಿಡಿಯೋಸ್ ಚೆನ್ನಾಗಿ ಬರಲ್ಲ ಅಂತ ಇಲ್ಲೇ ಕೂತ್ಕೋತೇನೆ. ಚೂರು ಚೇರ್ನ ಹಿಂಗೆ ಎಳ್ಕೊಂಡು ಕೂತ್ಕೋ. ಸೊ ಆರ್ಡ್ರ್ ಮಾಡು. ಏನ್ ಮಾಡು ಗೊತ್ತಾ, ನನಗೆ ಪಾಸ್ತಾ ಬದಲು ಬೇರೆ ಟ್ರೈ ಮಾಡೋಣ ಅಪ್ಪಿ. ಸ್ಪಂದು ಇಲ್ಲ, ಚೇರ ಕುತ್ಕೋ ಅಷ್ಟೇ. ಬಂದ್ರು ನನ್ ವಿಡಿಯೋ ಇಂಪಾರ್ಟೆಂಟ್ ಅಲ್ವಾ? ತಿನ್ನೋದೆಲ್ಲ ತೋರಿಸ್ಬೇಕಲ್ಲ ನಾನು. ಇದೆಲ್ಲ ಡ್ರಿಂಕೆ, ಇದ್ಯಾವುದು ಇದಲ್ಲ, ಏನೋ ಫುಡ್ ಅಲ್ಲ. ಬ್ಲೂಬೆರಿ ಅಂಡ್ ಡೇಟ್ ಸ್ಮೂದಿ ಇದೆ ಇಲ್ಲಿ. ಡೇಟ್ಸ್ ಅಂದ್ರೆ ಇದು ಗೊತ್ತದೆ, ಅದು ಬ್ಲೆಂಡ್ ಮಾಡಿ ಹಾಕ್ತಾನೆ. ಬ್ಲೆಂಡ್ ಮಾಡ್ಬಾರ್ದು, ಹಂಗೆ ಸ್ಲೈಸ್ ಮಾಡಾಕಲ್ವಾ? ನಾನಲ್ಲಿ ಚೆಕ್ ನೋಡು. ಚೂರಿಟ್ ನಿಮಗೆ ಸ್ಲೈಸ್ ಮಾಡಿ ಕೊಡ್ತಾರೆ. ಮಾಚಾ ಟ್ರೈ ಮಾಡ್ತೀಯಾ ಗೈಸ್? ನನ್ಗಂತೂ ಯಾರು ಮಾಚಾ ಕುಡಿತಾರೋ ಅವರೆಲ್ಲ ಗ್ರೇಟ್. ಯಾಕೆ ಅಂದ್ರೆ ಟೇಸ್ಟ್ ಏನಂದ್ರಲ್ಲಿ ಇಲ್ಲಮ್ಮ ಚಿನ್ನ. ಇದು ಮಸಾಲೆ ಬೇಡ. ಬಫೆಲೋ ಅಂದ್ರೆ ಅದು ಎಣ್ಣೆ ಹಾಲು ಬರುತ್ತಲ್ಲ, ಕೆನೆ, ಅದನ್ನ ಚೀಸ್, ಅದ್ರದಿಂದ ಮಾಡೋ ಚೀಸ್ ಇದೆ. ನಾನು ಕನ್ಫ್ಯೂಸ್ ಆದೆ. ಅದ್ರ ಮಶ್ರೂಮ್, ಇದರಲ್ಲಿ ನಮಗೆ ಮಶ್ರೂಮ್ ಬೇಡ. ನನ್ಗೂ ಮಶ್ರೂಮ್ ಬೇಡ. ಓಕೆ, ಚಿಕನ್ ಇದೆಯಾ ನೋಡು. ಇದ್ರಲ್ಲಿ ಚಿಕನ್ ಇದೆ, ಚಿಲ್ಲಿ ಮ್ಯಾರಿನೇಟೆಡ್ ಚಿಕನ್. ಗ್ರಿಲ್ ಚಿಕನ್ ತಗೊಳ್ಳೋಣ ಅಂದ್ರೆ ಇದರಲ್ಲಿ ಆಯಿಲ್ ಬೇಸ್ ಇದೆ, ತಗೊಳ್ಳೋಣ. ಬೆಸ್ಟ್ ಫಾಲೋ. ಇದೊಂದು ತಗೋ, ಒಂದು ನಿನ್ ಕಾಫಿ ತಗೋ. ಏನೇನು ಕಾಫಿ ಹೇಳ್ದಾ? ಬೇಡ, ಏನು ಬೇಡ, ನನಗೆ ಪಿಜ್ಜಾ ಸಾಕು. ಆಮೇಲೆ ಫಸ್ಟ್ ಪಿಜ್ಜಾ ಬರಲಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ಇದು ಡಿಸಿಷನ್ ಆಮೇಲೆ ಮಾಡ್ತೀನಿ. ಪಿಜ್ಜಾ ಎಷ್ಟು ಬರುತ್ತೆ ಯಾರಿಗೆ ಗೊತ್ತು? ಕುಡಿಯಕ ನನಗೆ ಬ್ಲೂಬೆರಿಲಿ ಯಾವ್ದಾದ್ರು, ನನಗೆ ಬ್ಲೂಬೆರಿ ಯಾವ್ದಾದ್ರು ನೋಡು.
ನಂಗೆ ಬೇಡಪ್ಪ ಶೇಕು ಎಲ್ಲ ಬೇಡ. ನನಗೆ ಶೇಕ್ಸ್ ಬೇಡ. ನನ್ ಮೊಯಿಟೋ ನೋಡು ಆಯ್ತು, ಬ್ಲೂಬೆರಿ ಇಲ್ಲ ರಾಸ್ಬೆರಿ ಅದರ ಒಂದು. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಸೀಟು. ಒಂದಷ್ಟು ಫೋಟೋಸ್ ತೆಗ್ದ್ಬಿಡ್ತೀನಿ ಇರೋದ್ರಲ್ಲಿ. ನನಗೆ ಅಲ್ಲಿ ಚೆನ್ನಾಗಿ ಬರುತ್ತೆ. ನಾನು ಈ ಆ್ಯಂಗಲ್ ಎಲ್ಲಾರು ನೀನ್ ಈಗ ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಕುತ್ಕೊಂಡ್ರೆ ಈಗ ನಾನು ಅಲ್ಲಿ ಕೂತಿದ್ದೆ ಅಲ್ಲಿ ಚೆನ್ನಾಗಿ ಬರ್ತಿತ್ತು ಅಂತೆ. ಈಗ ನೀನು ಇಲ್ಲಿ ಕುತ್ಕೊಂಡು ನಿನಗೆ ಏನು ಚೆನ್ನಾಗಿ ಬರ್ತಿದೆ ಅಂತ ನಿನ್ ಪ್ರಾಬ್ಲಮ್. ಈ ಕಡೆನೂ ಬ್ಲ್ಯಾಕೆ ಬರ್ತಾ ಇದೆ ವಿಡಿಯೋ. ನಿನ್ ಪ್ರಾಬ್ಲಮ್ ಅದು. ನೋಡೋಣ. ಜ್ಯೂಸ್ ಕುಡಿತಾರೆ ಇದನ್ನ. ಲೈಕ್ ಕಹಿ ಇರುತ್ತೆ ಅಂದ್ರೆ ಕಹಿ ಇರುತ್ತೆ ಇದು. ಯಪ್ಪ ಸ್ಮೆಲ್ ನೋಡ್ತೀನಿ ರೀ. ನಾನು ಟೇಸ್ಟ್ ಮಾಡಲ್ಲ. ಗೈಸ್ ಸುಮ್ಮನೆ ಟೇಸ್ಟ್ ಮಾಡ್ತೀನಿ. ನಾನು ಕಾಫಿ ಅಂದರೆ ನನಗೊಂಚೂರು ಇಷ್ಟ ಇಲ್ಲ. ಬಟ್ ಜಸ್ಟ್ ಟೇಸ್ಟ್. ಇಟ್ಕೊ ಇದು ಪಾಸು. ವಿಡಿಯೋ ಮಾಡ್ರವ ನೀನೇ ಇಟ್ಕೊ. ಜಸ್ಟ್ ಫಾರ್ ಟೇಸ್ಟ್. ಏನಿದು ಕಾಫಿನಾ? ಕೋಲ್ಡ್ ಕಾಫಿ ಹೇಳಿದ್ದ? ಇಲ್ಲಿ ಹಾಕ್ತೀನಿ ಗೈಸ್ ಏನು ಆರ್ಡರ್ ಮಾಡಿದ್ದೀವಿ ಅಂತ. ಓಕೆ ಸ್ವಲ್ಪ ಅಷ್ಟೇ. ಕಾಫಿ ಕುಡಿಯೇ, ನೀರು ಕುಡ್ಬಿಟ್ಟು ಕುಡಿಯೇ. ತಗೋ ಬಾಯಿ ಮುಚ್ಕೊಂಡು ಕುಡಿ, ಮೂಗು ಮುಚ್ಕೊಂಡು ಹಿಂದೆ ನಿನ್ನ ಕಾಡೋಲ್ಲ ಕುಡಿ. ಏನೋ ಟಾನಿಕ್ಕೆ ಕಾಫಿ ಕಾಫಿ ಕಡ್ಡಿ ಆಯ್ತು. ಅದೇ ಬೇರೆ ಆರೆಂಜ್ ಹಾಕೋರೆ ಬರ್ತೀರಿ. ವಿಡಿಯೋ ಆನ್ ಮಾಡಿದ್ಯಾ? ಇನ್ನು ಲೋಡ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಚೆಲ್ಲೋಗ್ತಾ ಇದೆ. ಕೈಯಲ್ಲಿ ಇಟ್ಕೊಂಡು ಕುಡಿಯೋಕ್ಕಾಗಲ್ಲ, ಹಿಂಗೆ ಕುಡಿಬೇಕು. ಅದು ತುಂಬಾ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ನನಗೆ ಫ್ಲೇವರ್ ಗೊತ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಬ್ಲೂ ಲೇಡಿ ಗೈಸ್ ಇದು ಚೆನ್ನಾಗಿ ಇಷ್ಟ ಆಗ್ಲಿಲ್ಲ. ಚೂರು ಚೆನ್ನಾಗಿ ನಂದೆ. ಕಾಫಿ ಲವರ್ಗೆನೆ ಅದು ಇಷ್ಟ ಆಗಿಲ್ಲ ಅಂದ್ರೆ ನನ್ ಕಾಫಿ ಲವರೇ ಅಲ್ಲ. ನನಗೆ ಸ್ಮೆಲ್ ನೋಡಿದ್ರು ಆಗಲ್ಲ. ನನಗೆ ಏನು ಆಗಿರ್ಬಾರ್ದು. ನೋಡಿದ್ರಾ ನಿಜವಾಗ್ಲೂ ಒಂದ್ ಚೂರು ಇಷ್ಟ ಆಗ್ಲಿಲ್ಲ ಗೈಸ್ ಅಪ್ಪ ಸದ್ಯ. ನೀನಂಗ್ ಕುಡಿದ್ಯಾ? ಅಲ್ಲ ನಾನು ನಿನ್ಗೆ ಹೆಂಗ್ ಕುಡಿತೇನೆ? ನಾನು ಕಚ್ಕಿದ್ರೆ ಕೊಡಲ್ಲ ನಿನ್ಗೆ. ಸ್ಮಾರ್ಟ್. ನನ್ಗೋತರ ಸ್ಟ್ರಾ ಬೇಕಿತ್ತು. ಆಡಿನೇ ಇದನ್ನು ಬೀಳಿಸ್ಬಿಡ್ತೀನಿ. ಸ್ವಲ್ಪ ನಾನು ಡೇಂಜರಸ್ ಫೆಲ್ಲೋ. ಆದರೂ ಏನು ಗೊತ್ತಾ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಆಲ್ ವ್ಲಾಗ್ಸ್. ನಾನು ಸೋಲೋ ಹೋದಾಗ ಜಾಸ್ತಿ ಮಾತಾಡ್ತೀನಿ. ಈ ಥರ ಕಂಪನಿ ಇದ್ದಾಗ ಮಾತಾಡೋದು ಸ್ವಲ್ಪ ಕಷ್ಟ. ಬಿಕಾಸ್ ಕ್ಯಾಮ್ರಾಗೂ ನನಗೂ ಕನೆಕ್ಷನ್ ಇರುತ್ತೆ ಅವಾಗ ಸೋಲೋ ಬಂದರೆ. ಇವಾಗ ಇವರು ಆಪೋಸಿಟಲ್ಲಿ ಇರೋರು ಕೂತಿರೋದ್ರಿಂದ ಟೈಮ್ ಕೊಡೋಕ್ಕಾಗಲ್ಲ ಕ್ಯಾಮ್ರಾಗೆ. ನಾನು ಫುಡ್ ಬರೋಷ್ಟು ನಾನು ಡ್ರಿಂಕ್ನೇ ಖಾಲಿ ಮಾಡಿಬಿಡ್ತೀನಿ ಅನಿಸ್ತಾ ಇದೆ ಯಾಕೋ. ವೆಸ್ಟ್ ಸೈಡಿಗೆ ಹೋಗ್ಬಿಟ್ಟು ಹೋಗೋದಾ? ಓಕೆ ಫೈನ್. ಸೊ ಏನೋ ಹೇಳೋಣ ಅಂತ ಬಂದೆ ನಿನಗೆ. ನಂದು ಇನ್ನೊಂದೇನು ಗೊತ್ತಾ, ನನಗೊಂದು ಪ್ರಾಪರ್ ಶೂಟ್ ಬೇಕು. ನೀನು ಹಿಂದೆಯಿಂದ ಬಾ, ಅಲ್ಲಿರೋ ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಫುಲ್ ಕವರ್ ಮಾಡೋ ಥರ ಓಕೆನಾ? ಇವಾಗ ಹ್ಞೂ ಅಂದಿದ್ಯಾ? ನಾನು ಮಾಡ್ಕೊಳ್ಳೋ, ನೀನು ಮಾಡ್ಕೊಡ್ಬೇಕು. ನಾನು ಮಾಡ್ಕೊಳ್ಳೋಕೆ ನಾನು ಇಟ್ಕೊಂಬಂದರೆ ಓಕೆ ಮಾಡೋಕ್ಕಾಗಲ್ಲ. ನಾನು ಫಸ್ಟು ಒಂದು ಫುಲ್ ಟೇಕ್ ತೊಗೊಂಡ್ಬಿಡ್ತೀನಿ ನಾನು ಅದನ್ನು. ಸೊ ಫುಡ್ ಬರೋ ತನಕ ಒಂದು ಟೇಕ್ ತೊಗೊಂಬರಲ್ಲ. ಹಾಂ
ಗೈಸ್ ಯಾಕೆಂದ್ರೆ ಯಾರು ಇಲ್ಲ, ತುಂಬಾ ಟೈಮು ಹಿಡಿತಾ ಇದೆ. ಅವ್ರು ಬರೋ ತನಕ ಕಾಯೋದ್ ಬದಲು ಫುಲ್ ಒಂದು ಟೇಕ್ ತಗೊಂಡ್ಬಿಡ್ತೀನಿ. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಆ ರೀಸನ್ಗೆ. ಆಮೇಲೆ ಲೇಟ್ ಆಗ್ಬಿಡುತ್ತೆ, ಹಂಗಂದ್ರೆ ತೊಗೊಳಕ್ಕಾಗಲ್ಲ. ಸೊ ಲುಕ್ ಅಟ್ ಹಿಯರ್. ಸೊ ಒಂದು ವಿಡಿಯೋ ಫುಲ್ ಶೂಟ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ಹೇಗಿದೆ ಅಂತ ಆಚೆ. ಸೊ ಇಲ್ಲಿಂದನೇ ಶುರು ಮಾಡಲಾ? ಇರಿ, ಮೈಕ್ನ ಫಿಕ್ಸ್ ಮಾಡ್ಕೋತೇನೆ. ಯಾವ್ದಾದ್ರು ಡ್ಯಾನ್ಸ್ ವಿಡಿಯೋ ಇದ್ದಿದ್ರೆ ಯಾವುದೋ ಒಂದಿದೆ ಈ ಥರ ರೀಲ್. ಸೊ ಇರಿ ಗೈಸ್ ತೋರಿಸ್ತೀನಿ. ಪಿಜ್ಜಾ ಬಂದಿದೆ, ಬನ್ನಿ ಬ್ಯಾಟಿಂಗ್ ಮಾಡೋಣ. ಯಪ್ಪ ಎಷ್ಟು ಕ್ಯೂಸ್ ಆಗಿದೆ ಇಲ್ಲಿ, ಇದು ನೋಡಿ ಹೆಂಗಿದೆ. ಏನು ಇಲ್ಲ ಇಲ್ಲಿ ಇಡೋದಕ್ಕೆ ಜಾಗ. ಸ್ವೀಟು ವಿಡಿಯೋ ಮೈಕಲ್ ಮಾಡಿದ್ಯಾ? ಮೈಕಲ್ ಇತ್ತು. ನಂಗೆ ಅದೇ ಪ್ರಾಬ್ಲಮ್, ಯಾವಾಗಲೂ ವಿಡಿಯೋ ಮಾಡ್ಬೇಕಾದ್ರೆ ಮೈಕ್ ತೆಗಿಬೇಕು, ವಿಡಿಯೋ ಎಲ್ಲ ಹಾಳಾಗುತ್ತೆ. ಒಳ್ಳೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ಇರುತ್ತೆ. ಒಂಚೂರು ಚೆನ್ನಾಗಿಲ್ಲ ಅನ್ನೋ ಥರ ಏನೋ ಟೇಸ್ಟ್ಲೆಸ್ ಆಗಿ, ಟೇಸ್ಟ್ ಇಲ್ಲ. ಸ್ಪೈಸಿನೇ ಇಲ್ಲ ಅಲ್ಲ. ಸಾಫ್ಟ್ ಆಗಿದೆ ಗೈಸ್. ನಂಗೆ ಬೇಡಪ್ಪ. ಸ್ವೀಟ್ ನನಗೆ ಪಿಜ್ಜಾ ಸ್ವೀಟ್ ಇರಬಾರ್ದು. ತುಂಬಾ ಚೆನ್ನಾಗಿದೆ. ಇದೆಲ್ಲ ತಗದೆ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮಿ, ಕೆಚಪ್ ಪ್ಲೀಸ್. ನಂದೇ ತಾನೇ ಗೈಸ್, ಇದೇ ಸ್ವೀಟ್. ಅಯ್ಯೋ ಥ್ಯಾಂಕ್ ಯು. ಸದ್ಯ ಗೈಸ್ ತಿಂದಾಯ್ತು. ಲಿಟ್ರಲಿ ಟೊಮ್ಯಾಟೊದಿಂದ ನಾನು ತಿಂತೀನಿ, ಆದರೆ ತುಂಬ ಸ್ವೀಟ್ನೆಸ್ ಥರ ಇದೆ ಟೊಮ್ಯಾಟೊ, ನಂಗೆ ಅಷ್ಟಿಷ್ಟ ಆಗಲಿಲ್ಲ. ಸೊ ಇನ್ನೊಂದೇನು ಹೇಳಿ, ಎಲ್ಲ ಮುಗೀತು. ಹೌದು, ಓಕೆ ನಂಗೆ ಅಷ್ಟೇನು ಪಿಜ್ಜಾ ಇಷ್ಟ ಆಗಲಿಲ್ಲ. ಆಮೇಲೆ ಇದೊಂದೇ ಇಷ್ಟ ಆಗಿದೆ. ಆಮೇಲೆ ಇನ್ನೊಂದೇನು ಅನಿಸ್ತು ಅಂದರೆ, ಸದ್ಯ ಜಾಸ್ತಿ ಆರ್ಡ್ರ್ ಮಾಡಲಿಲ್ಲ. ಇವಾಗ ಆಲ್ರೆಡಿ ಇಷ್ಟು ತಿಂದೆ ಹೊಟ್ಟೆ ತುಂಬೋಗಿದೆ. ಲಿಮಿಟಾಗಿ ಆರ್ಡ್ರ್ ಮಾಡಿದ್ದೆ. ಫಸ್ಟ್ ಟೈಮ್ ನಾವು ಇಷ್ಟು ಲಿಮಿಟಾಗಿ ಆರ್ಡ್ರ್ ಮಾಡಿರೋದಲ್ವಾ. ಅಪ್ಪ ಏನು ಒಂದ್ಸಲಿ ಮಾಡಿರೋದು ಗೈಸ್. ಬಿಲ್ ಬಂದಿದೆ ನೋಡಿ. ಒಂದು ನಿಮಿಷ ಇರು. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ರಿಮೂವ್ ದ ಸರ್ವಿಸ್ ಚಾರ್ಜಸ್? ರಿಮೂವ್ ದ ಸರ್ವಿಸ್ ಚಾರ್ಜಸ್. ಬೇಡ ಸರ್ವಿಸ್ ಚಾರ್ಜು 123 ರೂಪೀಸ್ ಹಾಕಿದ್ದಾರೆ. ಆಮೇಲೆ ಗೌರ್ಮೆಂಟು ಅನೌನ್ಸ್ ಮಾಡಿದ್ದಾರೆ ಈಸ್ಕೋಬಾರ್ದು ಅಂತ. ಅದಕ್ಕೆ ನಾನು 50 ರೂಪಾಯಿ ಕೊಡ್ಬೋದು. 1403 ಬಂದಿದೆ. ಸರ್ವಿಸ್ ಚಾರ್ಜ್ ರಿಮೂವ್ ಮಾಡಿದ್ದೀನಿ. ನಾನು 1280 ತಗೋತಾ ಇದ್ದಾರೆ. ಓಕೆ, ಹಾಂ ಅದೇ 300 ಫುಲ್ ಬಿಟ್ಬಿಡ್ತೀನಿ. ಓಕೆನಾ, 1300 ಕೊಡ್ತೀನಿ. ಇರು, ಪೇ ಮಾಡಿಬಿಡ್ತೀನಿ. ಥ್ಯಾಂಕ್ ಯು. ಬೇಗ ಬರಕ್ಕೆ ಆಗಲ್ಲ ಕಣೆ, ತಿಂದಿದ್ದೀನಿ. ಏನು ನೋಡು ಸ್ಟ್ರಗಲ್ ಇದೆ ಅಂತ. ಮೈಕ್ನ ಇವಾಗ ಜಾಬ್ ತೆಗಿಬೇಕು, ಜಾಬ್ ಹಿಡ್ಕೊಬೇಕು. ಆಮೇಲೆ ಎಷ್ಟೊಂದು ಶಾರ್ಟ್ಸ್ ಎಲ್ಲ ಹಂಗೆ ಆಗಿದೆ. ಮೈಕ್ ಆನ್ ಮಾಡ್ಕೊಂಡು ರೀಲ್ಸ್ ತರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನ್ ಹೇಳ್ತೀಯಾ?
ಗೈಸ್ ಇಲ್ಲೇ ವೆಸ್ಟ್ ಸೈಡ್ ಇದೆ, ಸೊ ಅದಕ್ಕೆ ವೆಸ್ಟ್ ಸೈಡ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದು. ಸ್ಪೋರ್ಟ್ಸ್ ಇಂದ ಆಡಿ ಬಿದ್ದಿರೋದಿಲ್ಲ ನಿಂದು, ನೀರಲ್ಲಿ ಇಲ್ಲ ಸ್ಪೋರ್ಟ್ಸ್ ಯಾವ್ದು ಇಲ್ಲ ನಿಂದು. ಗಾಯ ತೋರ್ಸು, ಒಂದ್ ಕತೆ ಇದ್ರೆ ಸ್ಪೋರ್ಟ್ಸ್ ಅಲ್ಲ. ರೋಡ್ ಕ್ರಾಸ್ ಮಾಡಕ್ ಹೋಗಿದ್ದೆ ಅಲ್ಲಿ, ಆಮೇಲೆ ಪೂಲ್ ತರ, ಸ್ವಿಮ್ಮಿಂಗ್ ಪೂಲ್ ತರ ಮನೇಲಿ ಅದು ಯಾವ್ದೋ ಒಂಥರ ಇತ್ತಲ್ಲ ನಲ್ಲಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಓಡಿಸ್ಕೊಂಡಿದ್ಯಲ್ಲ ಬ್ಯಾಕಲ್ಲಿ. ಗೈಸ್ ನಾನು ನಮ್ಮಮ್ಮ ಸೊಂಟ ಹತ್ರ ತಾನೇ ಕ್ರೇಜಿ ಗೈಸ್. ಅದನ್ನೊಂದು ಆಡಿದೀವ ನಾವು. ಸೊ ವೆಸ್ಟ್ ಸೈಡಿಗೆ ಬಂದ್ವಿ. ನಾನೇನು ಆಡ್ಸಿ ಅಮ್ಮ ಬಂತು ಅಂದ್ಬಿಟ್ಟು ಅಮ್ಮ ಬಂತು ಹೇಳಿದಳು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು. ನಾನೇ ಎಲ್ಲ ನಾನು ಸ್ಟಾರ್ಟ್ ಮಾಡೋದು ಗೈಸ್ ಹೆಸರು ಹೇಳೋದಷ್ಟೇ, ನಾನೇ ಐಡಿಯಾ ಕೊಟ್ಟಿರ್ತೀನಿ. ವಾವ್ ಸಖತ್ತಾಗಿದೆ. ಮಾಡು ಟ್ರೈ, ಚೆನ್ನಾಗೂ ಇದೆ ಪ್ಯಾಂಟ್. ನನ್ನ ಸೈಜಲ್ಲಿ ಪ್ಯಾಂಟ್ಸ್ ಎಲ್ಲ ಸಿಗೋದು ಬರೀ H&M ಬಿಟ್ರೆ ಎಲ್ಲೂ ಇಲ್ಲ ಗೈಸ್. ಚೆನ್ನಾಗಿದೆ, ಫಂಕಿ ಆಗಿದೆ, ಇಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ನೋಡಿ. ಏನ್ ತಗೊಳ್ಳಿ ಕೂಡ ಹಾಕೋತೀನಿ. ಮೈ ಗರ್ಲ್ ನಾನಂತೂ ನೀನ್ ಪ್ಯಾಂಟ್ಸ್ ಕಲೆಕ್ಷನ್ ಮೇಲೆ ಜೆಲಸ್. ನಿನ್ಗೆ ಎಲ್ಲಾ ತರ ನಿನ್ನ ಹತ್ರ ವೆಬ್ಸೈಟಲ್ಲಿ ಇಷ್ಟು 10 ದಿನ 15 ಜೊತೆ ತಗೊಂಡಿದ್ಯಾ, ಇನ್ನೂ ತಗೋತಾ ಇದೆಯಾ? ಆಮೇಲೆ ನನ್ಗೆ ಯಾವುದು ಇಲ್ಲ, ನನ್ಗೆ ಆ ಶೇಡಲ್ಲಿ ಇಲ್ವಾ ಇಲ್ಲಿ? ಹುಡ್ಕೋ, ನನಗೆ ಆ ಶೇಡಲ್ಲಿ ಹುಡ್ಕೋ ಗೈಸ್. ನನಗೆ ತುಂಬ ಇಷ್ಟ ಆಯಿತು. ಓಕೆನಾ? ತುಂಬಾ ಚೆನ್ನಾಗಿ ತೋರಿಸ್ತೀನಿ ನೋಡಿ. ಹೇಗಿದೆ, ತುಂಬ ಚೆನ್ನಾಗಿದೆ ಇದು. ಓಕೆ, ಬ್ಯಾಕ್ಲೆಸ್ಸು ನೋಡಿ, ನನ್ನ ಸೈಜಲ್ಲಿ ಇಲ್ಲ. ಇದು ಎಷ್ಟಾ? ನನಗೆ ಎಕ್ಸ್ಟ್ರಾ ಸ್ಮಾಲ್ ಬೇಕು. ಇಲ್ಲಿ ನೋಡಿ ನೋಡಿ, ಇದು ನೋಡಿ, ಇದು XL. ಎಲ್ಲ ಬಂದಿದ್ದ ತಕ್ಷಣ ತೊಗೊಂಡ್ಬಿಟ್ಟಿದ್ದಾರೆ, ಬೇಡದಿರೋದನ್ನ ಇಟ್ಟಿದ್ದಾರೆ. ಯಾರಿಗೆ ಹೇಳೋಣ? ವೆಸ್ಟ್ ಸೈಡಲ್ಲಿ ಆರಾಮಾಗಿ ಹಿಡಿಬೋದು, ಎಲ್ಲೆಲ್ಲೂ ಹುಡ್ಕೋದು ಬೇಡ. ಫುಟ್ವೇರ್ ಹತ್ರ ಬಂದರೆ ಸಾಕು. ಅಲ್ಲೇ ನಿಂತಿದ್ದಾಳೆ, ಅಲ್ಲೇ ಇದ್ದಾಳೆ, ಅಲ್ಲೇ ನಯನಶ್ರೀ. ನೀನು ಹುಡ್ಕೋ ಅವಶ್ಯಕತೆನೇ, ನನಗೆ ಗೊತ್ತಿತ್ತು ನೀನು ಫುಟ್ವೇರಲ್ಲಿ ಇರ್ತೀಯ ವೆಸ್ಟ್ ಸೈಡಲ್ಲಿ ಅಂತ. ಗೈಸ್ ನೋಡಿ, ಹಿಡಿದು ನಿಂತ್ಕೊಂಡಿದ್ದಾಳೆ. ತೋರಿಸು, ಎಷ್ಟು ಚೆನ್ನಾಗಿದೆ ನೋಡಿ. ಕ್ರೇಜಿ ಆಗಿದೆ. ಆದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೆಕ್ಸಿ ಆಗಿದೆ. ತಗೋ. ಏನು ಗೊತ್ತಾ ಗೈಸ್, ನಂಗೆ ಶಾಪಿಂಗ್ ಮಾಡ್ಬೇಕಂದ್ರೆ ಒಬ್ಬಳೇ ಬರಬೇಕು. ಅವಾಗ ಚೆನ್ನಾಗಿದೆ. ಅದು ತುಂಬ ಒಂಥರ ಆವ್ ಲುಕ್ ಕೊಡ್ತೀನಿ ಗೊತ್ತಾ, ತೋರಿಸ್ತೀನಿ ಬೇಕಿದ್ರೆ. ಇದು ನನಗೆ ಆಗಲ್ಲ, ಲೂಸ್ ಆಗುತ್ತೆ ಬೇಕಂದರೆ. ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇದೊಂದು ಇಷ್ಟ ಆಗಿದೆ ನನಗೆ, ಸೊ ಟ್ರಯಲ್ ಮಾಡೋಣ. ಅಂದ್ಕೊಂಡು ಏನು ತೊಗೊಳ್ಳಲ್ಲ ಅಂತ. ಏನು ಗೊತ್ತಾ, ನಾನು ಶಾಪಿಂಗ್ ಮಾಡಿದಾಗೆಲ್ಲ ನಾನು ಒಬ್ಬಳೇ ಬರಬೇಕು. ಅವಾಗ ನಾನು ಆರಾಮಾಗಿ ನೋಡ್ಕೊಂಡು ಶಾಪಿಂಗ್ ಮಾಡ್ತೀನಿ. ಇಲ್ಲಾಂದ್ರೆ ಇವಳು ಇದು ನೋಡು, ಇದು ಚೆನ್ನಾಗಿದೆಯಾ, ಅದು ನೋಡು ಚೆನ್ನಾಗಿದೆಯಾ ಅಂತ ಕರಿತಾನೇ ಇರ್ತಾಳೆ. ಇದಾಗುತ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ, ಆದರೆ ಟ್ರೈ ಮಾಡೋಣ. ತುಂಬ ಇಷ್ಟ ಆಗಿದೆ, ಆಗಲಿ. ತುಂಬ ಚೆನ್ನಾಗಿದೆ, ಕ್ರೇಜಿ ಆಗಿದೆ. ಹಾಕಿದಾಗ ಮಸ್ತ್ ಕಾಣುತ್ತೆ. ಒಬ್ಬಳೆ ಹೌದು ಗೈಸ್, ನಾನು ಹುಡುಕ್ತಾ ಇದ್ದೀನಿ, ಫ್ರಾಕ್ಸ್ ಹುಡುಕ್ತಾ ಇದ್ದೀನಿ. ನನಗೆ ಸ್ಟ್ರೈಟ್ ಆಗಿರಬಾರ್ದು, ಫಿಲ್ಸ್ ಜಾಸ್ತಿ ಇರಬೇಕು. ಸಿಗ್ತಿಲ್ಲ ನನಗೆಲ್ಲೂ, ಅದಕ್ಕೆಲ್ಲ ಸಿಗ್ದಾಗ ತೊಗೊಂಡ್ಬಿಡ್ಬೇಕು ಅಂತ. ಗೈಸ್ ನನ್ನ H&M ಬಿಟ್ಟರೆ ನಾನು ಡ್ರ್ಯಾಗುಲಾ ಥರ ಹುಡುಕ್ತೀನಿ. ಇವಳು ವೆಸ್ಟ್ ಸೈಡಿಗೆ ಹೋದರೆ ಡ್ರ್ಯಾಗುಲಾ ಥರ ಹುಡುಕ್ತಾಳೆ. ಅವಳು ವೆಸ್ಟ್ ಸೈಡ್ ಸೂಟ್ ಆಗಿದೆ, ನನಗೆ H&M ಸೂಟ್ ಆಗಿದೆ ಅಷ್ಟೇ. ನನಗೆ ಬಾಡಿ ಫಿಟ್ ಆಗಬೇಕು, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಅಲ್ಲಿ ಬಾ, ಇನ್ನು ಮುಂದೆ ಹೆಂಗೆ ಕಂಡಿಡ್ದಿದ್ದು? ಏನು ಭಾರಿ, ನಾನು ದಿನ ಬರ್ತಾ ಇರ್ತೀನಿ ನೋಡಿ ಇಲ್ಲಿಗೆ. ಹೀಗಿರಬೇಕು, ಅವಳು ನಾನು ಕರೆದು ತೋರಿಸಿ ನಾನು ಫೈನಲ್ ಮಾಡೋ ತನಕ ಬರಲ್ಲ. ಅವಾಗೆಲ್ಲ ಕರಿತಾನೆ ಇದ್ದೆ, ನಾನು ನೋಡ್ತಾ ಇದ್ದೆ, ಅದಕ್ಕೆ ಕಾದವಳೆ. ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ತೋರಿಸಿದ ಪ್ಯಾಂಟು ಇಲ್ಲ, ಅವಳು ಪರ್ಫೆಕ್ಟ್ ಸಿಗುತ್ತೆ, ನನಗೆ ಸಿಗಲ್ಲ ಗೈಸ್ ಪ್ಯಾಂಟ್. ನನಗೆ H&M ಬಿಟ್ಟರೆ ಎಲ್ಲೂ ಸಿಗಲ್ಲ ಪರ್ಫೆಕ್ಟಾಗಿ. ಬನ್ನಿ ಹೋಗೋಣ, ಬಿಲ್ ಮಾಡ್ಸಕ್ಕೆ. ಮನೆ ಹೋಗೋಣ ಬನ್ನಿ. ಗೈಸ್ ಮನೆಗೆ ರೀಚ್ ಆಗಾಯಿತು.